ಇದು ನನ್ನ ಡಯಾಬಿಟಿಸ್ ಕಂಟ್ರೋಲ್ ಪ್ರಯತ್ನದ 2ನೇ ದಿನ. ನಾನು ಇವತ್ತಿನ ದಿನ ಒಂದು ಬೆಲ್ಲದ ಟೀ ಜೊತೆ ಶುರುವಾಯಿತು. ಅದಾದ್ಮೇಲೆ ರಾತ್ರಿ ನೆನೆಸಿಟ್ಟಿದ್ದು 1 ಸ್ಪೂನ್ ಮೆಂತ್ಯಕಾಳು ತಿಂದೆ. ತಿಂಡಿ ತಿನ್ನಕ್ ಮುಂಚೆ ನನ್ನ ಬ್ಲಡ್ ಶುಗರ್ ಲೆವೆಲ್ 155 ಇತ್ತು. ಬೆಳಿಗ್ಗೆ ಬೆಲ್ಲದ ಟೀ ಕುಡಿದಿದ್ರಿಂದ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ನನ್ಗನ್ನಿಸ್ತು. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು 3 ಚಪಾತಿ ಜೊತೆ ಹಾಗಲಕಾಯಿ ಮತ್ತೆ ಬೀನ್ಸ್ ಕಾಳು ಪಲ್ಯ ತಿಂದೆ. ಬೆಳಗ್ಗೆ ತಿಂಡಿ ತಿಂದು 1 ಗಂಟೆ ನಂತರ ನನ್ನ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿತ್ತು ಅಂತಂದ್ರೆ 228. ಇದರಿಂದ ನನಗೆ ಗೊತ್ತಾಗಿದ್ದು ಚಪಾತಿ ತಿಂದ್ರೂ ಶುಗರ್ ಲೆವೆಲ್ ತುಂಬಾ ಜಾಸ್ತಿನೇ ಸ್ಪೈಕ್ ಆಗುತ್ತೆ ಅಂತ. ತಿಂಡಿ ಆದ್ಮೇಲೆ ಶುಗರ್ ಲೆವೆಲ್ ಜಾಸ್ತಿ ಇದ್ದಿದ್ರಿಂದ ಇವತ್ತು ಮಧ್ಯಾಹ್ನದ ಊಟನ ನಾನು ಸ್ಕಿಪ್ ಮಾಡಿದ್ದೀನಿ. ಮತ್ತೆ ರಾತ್ರಿ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತು ಅಂತ ಅಂದ್ರೆ 135. ಮಧ್ಯಾಹ್ನ ಉಪವಾಸ ಮಾಡಿದ್ರಿಂದ ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಇವತ್ತಿನ ನನ್ನ ರಾತ್ರಿಯ ಊಟ ರಾಗಿ ಮುದ್ದೆ ಜೊತೆ ಸೊಪ್ಪಿನ ಸಾರು. ಇದರಲ್ಲಿ ಒಂದು ವಿಶೇಷ ಏನು ಗೊತ್ತಾ? ಆ ಸೊಪ್ಪನ್ನ ನಾನೇ ಬೆಳೆದಿದ್ದು, ನೈಸರ್ಗಿಕವಾಗಿ ಬೆಳೆದಿದ್ದು. ಯಾವುದೇ ರೀತಿ ರಾಸಾಯನಿಕಗಳು ಬಳಸ್ತಾನೆ, ಪೆಸ್ಟಿಸೈಡ್ಸ್ ಹೊಡಿದಾನೆ, ವಿಡಿಸೈಡ್ಸ್ ಹೊಡಿದಾನೆ, ತುಂಬಾ ನೈಸರ್ಗಿಕವಾಗಿ ಬೆಳೆದಿದ್ದ ಸೊಪ್ಪು. ಹಾಗಾಗಿ ನನಗೆ ಊಟ ಮಾಡೋಕೆ ತುಂಬಾ ಖುಷಿ ಆಯ್ತು. ಆ ಸಾರಿನ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಒಂದು ಮುದ್ದೆ ಜೊತೆಗೆ 2 ಚಪಾತಿ ತಿಂದು ಒಂದೇ ಒಂದು ಸ್ವಲ್ಪ ಮೊಸರನ್ನ ತಿಂದು ಇವತ್ತಿನ ಊಟನ ನಾನು ಮುಗಿಸ್ದೆ. ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ ಎಷ್ಟಿತ್ತು ಅಂದ್ರೆ 199. ನಿನ್ನೆಗಿಂತ ಕಂಪೇರಿಟಿವ್ಲಿ ಇವತ್ತು ಜಾಸ್ತಿ ಊಟ ಮಾಡಿದ್ದೀನಿ, ಅನ್ನ ಊಟ ಮಾಡಿದ್ದೀನಿ. ಆದ್ರೂ ನನ್ನ ಶುಗರ್ ಲೆವೆಲ್ 200 ಒಳಗಡೆ ಇರೋದು ನನಗೇನೋ ಒಂಥರ ಸಮಾಧಾನದ ವಿಚಾರ ಅಂತ ಅನ್ನಿಸ್ತು. ಹೀಗಿತ್ತು ಇವತ್ತಿನ ನನ್ನ ಶುಗರ್ ಕಂಟ್ರೋಲ್ ಜರ್ನಿ. ಈ ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.